ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ 2 ದೊಡ್ಡ ಬದಲಾವಣೆ ಮಾಡಿದ ಕೋಚ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಒಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 2 ODI ಮ್ಯಾಚ್ ನಡೆದಿದ್ದಾವೆ. ಎರಡರಲ್ಲಿ ಮೊದಲ ಮ್ಯಾಚ್ ನಮ್ಮ ಭಾರತ ತಂಡ ಅಮೋಘವಾದ ಜಯವನ್ನು ಗಳಿಸಿದರೆ, ಸೆಕೆಂಡ್ ಮ್ಯಾಚ್ ಇಂಗ್ಲೆಂಡ್ ತಂಡ ಭರ್ಜರಿ ಗೆಲುವನ್ನು ಸಾಧಿಸುತ್ತಿತ್ತು. ಹಾಗೆ ಇವತ್ತು ಕೊನೆಯ ಮ್ಯಾಚ್ ಅಂತಲೇ ಹೇಳ್ಬೋದು. ಇವತ್ತು ಇರತಕ್ಕಂಥ ಮ್ಯಾಚ್ ಯಾರು ಗೆಲ್ತಾರೋ ಅವರು ಈ ಸಿರೀಸ್ ಗೆದ್ದಂಗೆ ಆಗುತ್ತೆ. ಹಾಗೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಪ್ರಕಟವಾಗಿದೆ. ಹೊಸ ಪ್ಲೇಯಿಂಗ್ 11 ಯಾವ ಥರ ಇದೆ, ಹಾಗೆ ಏನೆಲ್ಲ ಚೇಂಜಸ್ ಅಂತ ನೋಡೋದಾದರೆ, ಓಪನರ್ ಆಗಿ ಶುಭ್ಮನ್ ಗಿಲ್, ಹಾಗೆ KL ರಾಹುಲ್ ಅವರು ಇನ್ನಲ್ಲಿ ಬರೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಇಶಾನ್ ಕಿಶನ್ ಅವರು ಕಳೆದ ಮ್ಯಾಚಲ್ಲಿ 8 ಬಾಲ್ ಆಡಿ ಕೇವಲ ಒಂದೇ ರನ್ ತೆಗೆದು ಔಟ್ ಆಗಿದ್ದರು. ಹೀಗಾಗಿ ಇಶಾನ್ ಕಿಶನ್ ಅವ್ರನ್ನ ಬೆಂಚ್ಗೆ ಕೊಡಿಸೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಶುಭ್ಮನ್ ಗಿಲ್ ಹಾಗೆ KL ರಾಹುಲ್ ಅವರು ಓಪನರ್ ಆಗಿ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅವರು ಓಪನರ್ ಆಗಿ ಓಪನ್ ಮಾಡ್ತಾರೆ. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಅವರು ಬರ್ತಾರೆ. ಅದಾದಮೇಲೆ ಇಶಾನ್ ಕಿಶನ್ ಬೆಂಚ್ಗೆ ಕೊಡಿಸಿದರೆ ನಮ್ಮ ಕನ್ನಡಿಗ KL ರಾಹುಲ್ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ಆಲ್ರೌಂಡರ್ ನೋಡೋದಾದರೆ ಅಕ್ಷರ್ ಪಟೇಲ್ ಅವರು ಇರ್ತಾರೆ. ಮೊದಲ ಮ್ಯಾಚಲ್ಲಿ ಅಕ್ಷರ್ ಪಟೇಲ್ ಅವರು 4 ವಿಕೆಟ್ ತೊಗೊಂಡು ಹಾಗೆ 50 ಹೊಡೆಯೋದ್ರ ಮೂಲಕ ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ರು ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಮ್ಯಾಚಲ್ಲಿ ಅವರಿಂದ ನಿರೀಕ್ಷೆ ಮಾಡಿದಷ್ಟು ಪರ್ಫಾರ್ಮೆನ್ಸ್ ಬರಲಿಲ್ಲ. ಹಾಗೆ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಆಲ್ಮೋಸ್ಟ್ ಆಲ್ ಫ್ಲಾಪ್ ಆದರು ಅಂತ ಹೇಳ್ಬೋದು. ಎಕ್ಸ್ಪೆಕ್ಟ್ ವಿರಾಟ್ ಕೊಹ್ಲಿ ಹಾಗೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಬಿಟ್ಟರೆ ಎಲ್ಲರೂ ಕೂಡ ಬ್ಯಾಟಿಂಗಲ್ಲಿ ಫ್ಲಾಪ್ ಆದರು ಅಂತ ಹೇಳ್ಬೋದು. ಇತ್ತ ಶಿವಮ್ ದುಬೆ ಅವರ ಮೇಲೆ ತುಂಬಾ ನಿರೀಕ್ಷೆ ಇದೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಅವರು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ಈ ಸಿರೀಸ್ ಗೆಲ್ಲಬೇಕಂದ್ರೆ ನಾವು ಇವತ್ತಿನ ಮ್ಯಾಚ್ ಗೆಲ್ಲಲೇಬೇಕು ಖಂಡಿತವಾಗಿಯೂ. ಹೀಗಾಗಿ ಬಾಲಿಂಗ್ ಅಟ್ಯಾಕಲ್ಲಿ ನೋಡೋದಾದರೆ ಗುರ್ನೂರ್ ಬ್ರಾರ್ ಅವರಿದ್ದಾರೆ, ಹಾಗೆ ಜಸ್ಪ್ರೀತ್ ಬುಮ್ರಾ ಅವರಿದ್ದಾರೆ, ಹಾಗೆ ಹರ್ಷದೀಪ್ ಸಿಂಗ್ ಅವರಿದ್ದಾರೆ, ಹಾಗೆ ಪ್ರಸಿದ್ಧ ಕೃಷ್ಣ ಅವರು ಕೂಡ ಇದ್ದಾರೆ. ಹಾಗೆ ಪ್ರಸಿದ್ಧ ಕೃಷ್ಣ ಅವ್ರನ್ನ ಬೆಂಚ್ಗೆ ಕೊಡಿಸೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ ಅವರು ಇನ್ನೂ ಲಯದಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಪ್ರಸಿದ್ಧ ಕೃಷ್ಣ ಅವರಿಗೆ ಬೆಂಚ್ಗೆ ಕೊಡಿಸಿ ಪ್ರಿನ್ಸ್ ಯಾದವ್ ಅವರನ್ನು ಇನ್ನಲ್ಲಿ ಆಡಿಸೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಈ ಸರಣಿ ಗೆಲ್ಲಲೇಬೇಕು. ಯಾಕಂದರೆ ಕಳೆದ T20ಯಲ್ಲೂ ಕೂಡ ನಮ್ಮ ಭಾರತ ತಂಡ ಬ್ಯಾಕ್ ಟು ಬ್ಯಾಕ್ ಹೀನಾಯವಾಗಿ ಸೋತಿತ್ತು. ಹೀಗಾಗಿ ಕೋಚ್ ಗೌತಮ್ ಗಂಭೀರ್ ಅವರು ಕೂಡ ತುಂಬಾ ಬದಲಾವಣೆ ಮಾಡೋ ಚಾನ್ಸ್ ಇದೆ ಅಂತ ಹೇಳ್ಬೋದು ಇವತ್ತಿನ ಮ್ಯಾಚಲ್ಲಿ. ಯಾಕೆಂದರೆ ನಮ್ಮ ಭಾರತ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಸೋಲಿನ ಸುರಿಮಳೆ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆಂದರೆ ಐರ್ಲೆಂಡ್ ವಿರುದ್ಧ ಆ ಸಿರೀಸಲ್ಲೂ ಕೂಡ ಸೋಯಿತು. ಅದಾದಮೇಲೆ ಇಂಗ್ಲೆಂಡ್ ವಿರುದ್ಧ T20ಯಲ್ಲಿ 1 ಮ್ಯಾಚ್ ಮಳೆಯಿಂದ ರದ್ದಾದರೆ 4 ಮ್ಯಾಚ್ ಸೋಲೋದ್ರ ಮೂಲಕ ಬ್ಯಾಕ್ ಟು ಬ್ಯಾಕ್ ಸೋಲಿನ ಅಡಿಯಲ್ಲಿ ಸಿಲುಕಿತ್ತು ಅಂತ ಹೇಳ್ಬೋದು ನಮ್ಮ ಭಾರತ ತಂಡ. ಹೀಗಾಗಿ ಇಂಗ್ಲೆಂಡ್ ವಿರುದ್ಧ ಮೊದಲ ODI ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಅಮೋಘವಾದ ಜಯ ಗಳಿಸಿದರೆ, ಸೆಕೆಂಡ್ ಮ್ಯಾಚಲ್ಲಿ ಕಂಬ್ಯಾಕ್ ಮಾಡೋದ್ರಲ್ಲಿ ವಿಫಲವಾದರು ಅಂತ ಹೇಳ್ಬೋದು. ಬೇಕಾದ ಟೈಮಲ್ಲಿ ವಿಕೆಟ್ಸ್ ಬರಲಿಲ್ಲ. ಹೀಗಾಗಿ ಇವತ್ತಿನ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡಿದ ಪ್ಲೇಯಿಂಗ್ 11 ಯಾವ ಥರ ಇರಬೇಕಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ಏನೇ ಅಂದರೂ ಕೂಡ ನಮ್ಮ ಭಾರತ ತಂಡ ಆನ್ ಪೇಪರ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಇವತ್ತಿನ ಮ್ಯಾಚ್ ಚೆನ್ನಾಗಿ ಆಡಲೇಬೇಕು.